ಅದ್ರ ಜೊತೆಗೆ ನಮ್ಮ ದೇವಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಹಾಗೂ ಪ್ರದೀಪ್ ಕುಮಾರ್ ಸಿಟಿಜನ್ ರೈಟ್ಸ್ ಹಾಗೂ ರೈತರ ಪರ ಹೋರಾಟಗಾರರು, ಅದರ ಜೊತೆಗೆ ನಮ್ಮ ರೈತ ಸಮುದಾಯದ ನಿಮಗೆಲ್ಲ ಗೊತ್ತಿದೆ. ಕಳೆದ ಬಾರಿ ಕಳೆದ ಸರ್ಕಾರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಮಾಡಿದ್ರು ರೈತರ ವಿರುದ್ಧವಾಗಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಸುಮಾರು 350ಕ್ಕೂ ಸುಮಾರು 400ಕ್ಕೂ ಹೆಚ್ಚು ಕೇಸಸ್ಗಳನ್ನ ನಾವು ಅಟೆಂಡ್ ಮಾಡಿದ್ವಿ. ಅದು ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ರೈತರು ಎದುರಿಸ್ತಾ ಇದ್ದೀವಿ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಡು ಅವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಅವರು ಹೇಳಿದರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಬಿಜೆಪಿ ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನೆಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟು ನಾವು ಎಲ್ಲ ರೈತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದೆ ಅವತ್ತು ಕಾಂಗ್ರೆಸ್ ಪಕ್ಷ ನಾವು ಬೇಕಾದ ಇಡೀ ರೈತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿ ರೈತರು. ಅದರಲ್ಲಿ ಏನು ಸರ್ಕಾರ ಬಂದು ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15-20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಅದ್ರ ಒಳಗಡೆ ಏನು ಅಂಶಗಳು ತಗೊಂಡಿದ್ದಾರೆ ಅದನ್ನೆಲ್ಲ ನೀವು ತೆಗೀರಿ, ಇವೆಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಮನವಿಯನ್ನು ಕೊಡ್ತೀವಿ. ಅದಕ್ಕೆ ಯಾವ ಒಂದು ಮನವಿಯೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಒಂದು ರಿಪ್ಲೈ ಬಂದಿಲ್ಲ. ನಾನು ಕೊಟ್ಟಂತ ಮನವಿಗಳಲ್ಲಿ ಒಂದು ಕೂಡ ರಿಪ್ಲೈ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಗಿತ್ತೋ ಇಲ್ಲ ಏನಾದರೂ ಈ ಮಿಕ್ಸರ್ ಬೋಂಡಾ ಬಜ್ಜಿ ಮಾರ್ಲಿಕ್ಕೆ ಅದಕ್ಕೆ ಏನಾದರೂ ಹೋಗಿತ್ತೋ ಗೊತ್ತಿಲ್ಲ. ಅದನ್ನು ಕಟ್ಕೊಳ್ತಾರೆ. ಯಾಕೆಂದ್ರೆ ರೈತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಲ್ಲಿಲ್ಲ. ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸ್ಕೊಂಡಂತ ರೀತಿ ಬಹಳ ನಮಗೆ ಬೇಸರ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ನ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ತಗೊಂಡ. ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ತಗೊಂಡಂಥ ಈ ಕೆಲವೊಂದು ಕಾಯ್ದೆಗಳನ್ನು ತೆಗಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳಾಗ್ತಾರೆ. ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ರೈತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಈ ರೀತಿ ಹೊರಗಡೆ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೆ ಹೋಗಿ ಇನ್ನೂ ಸಹ ಅದು ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಯಿದ್ರೆ ಸುಮಾರು 5 ವರ್ಷ 10 ವರ್ಷ ಅವರು ಕೋರ್ಟ್ ತಿರುಗಾಡಬೇಕು. ಇದೆಲ್ಲ ಸುಳ್ಳು ಒಂದು ಈ ಒಂದು ಮಾಹಿತಿನ ಹಾಕಿ FIR ಮಾಡಬೇಕು. ಈ FIR ಮಾಡಿದಾಗ ಯಾವ ಒಂದು ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ತದೆ. ಅದೇ ಕ್ರೈಸ್ತರ ಮೇಲೆ ಬಂದು ಅವರೇ ಬರ್ತಾರೆ, ದಾಳಿ ಮಾಡ್ತಾರೆ, ಅವರೇ ಚರ್ಚೆಗೆ ಬರ್ತಾರೆ, ಅವರೇ ಸಮಸ್ಯೆ ಮಾಡ್ತಾರೆ. ಅವ್ರು ಬಂದು ಸಮಸ್ಯೆ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿನೋ ಹೊಡೆದು ಇಷ್ಟೆಲ್ಲ ಹಿಂಸೆ ಕೊಟ್ಟು ಆಮೇಲೆ ಅವ್ರು ಹೋಗಿ
ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇದು ಮತಾಂತರ ಅಂತ ಹೇಳಿ ಅವರು ತಗೊಂಡೋಗಿ FIR ಮಾಡ್ತಾರೆ. ಮತಾಂತರ ಅನ್ನೋದು ಈ ನಮ್ಮ ಪೊಲೀಸ್ ಸ್ಟೇಷನ್ ಸಾಮಾನ್ಯ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತಾಂತರ ಏನಿದೆ, ಮತಾಂತರ ಅಂತ ನಡೆಯೋದು ಇಲ್ಲಿ ಚರ್ಚಲ್ಲಿ ಮಸೀದಿ ದೇವಸ್ಥಾನ ಮಾಡ್ಲಿಕ್ಕೆ ಆಗುತ್ತ ಮತಾಂತರ ಅಂತ ಮಾಡಬೇಕಾದ್ರೆ ತನ್ನ ಸ್ವಇಚ್ಛೆ ಅಂತ ಹೋಗಿ ತಹಸೀಲ್ದಾರ್ ಅವರಿಗೆ ಅವರು ನಾನು ಮತಾಂತರ ಆಗ್ತಾ ಇದ್ದೀನಿ ಅಂತ ಹೇಳಿ ಹೇಳಿಕೆ ಅದ್ರ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗೆ ಹೋಗಿ ಅಲ್ಲಿ ಅವರು ಸುಮಾರು 6 ತಿಂಗಳು ಪ್ರಕ್ರಿಯೆ ಒಬ್ಬ ವ್ಯಕ್ತಿ ಮತಾಂತರ ಆಗಿದ್ದಾರೆ ಈಸಿಯಾಗಿ ಚರ್ಚಿಗೆ ಮಸೀದಿ ದೇವಸ್ಥಾನ ಬಂದ ತಕ್ಷಣ ಯಾರು ಮತಾಂತರ ಮಾಡಲಿಲ್ಲ. ಹಾಗಾಗಿ ಇದನ್ನ FIR ಮಾಡಿ ಬಹಳಷ್ಟು ಸಮಸ್ಯೆಗಳಾಗ್ತದೆ ಈ ಒಂದು ವಿಷಯದಲ್ಲಿ. ಯಾಕಂದ್ರೆ ಇದು 2 ವರ್ಷ ಇದೆ ಸರ್ಕಾರ. ಈ 2 ವರ್ಷದಲ್ಲಿ ಯಾಕಂದ್ರೆ 1 ವರ್ಷ ಅಷ್ಟೇ, ಇನ್ನು 1 ವರ್ಷದಲ್ಲಿ ಅವರು ಮತ್ತೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ನನಗೆ ಸೀಟು ಅಂತ ಹೇಳಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಈ 1 ವರ್ಷದಲ್ಲಿ ನೀವು ತಕ್ಷಣ ಈ ಒಂದು ಕಳೆದ ಸರ್ಕಾರ ಏನು ತಗೊಂಬಂದಂತ ಈ ಮತಾಂತರ ನಿಷೇಧ ಕಾಯ್ದೆ ಒಳಗಡೆ ಏನು ಸೇರಿಸಿದ್ದಾರೆ ಕ್ರೈಸ್ತ ವಿರುದ್ಧವಾಗಿ ಕೆಲವು ಕಾನೂನುಗಳು, ಆ ಕಾನೂನುಗಳು ಅವರು ತೆಗೆದೇ ಹೋದರು, ಅದನ್ನ ರದ್ದು ಮಾಡಬೇಕು. ಇವತ್ತು ನಾಳೆ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ನಿಂತು ನಿಮ್ಮ ವಿರುದ್ಧವಾಗಿ ಹೋರಾಟ ಅಲ್ಲ, ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಯಾವ ರೀತಿ ಇರುತ್ತಂದ್ರೆ ಕ್ರೈಸ್ತರು ಕಾಂಗ್ರೆಸ್ ಪಕ್ಷಕ್ಕೆ 1 ವೋಟ್ ಕೂಡ ನನಗೆ ಹಾಕ್ತಾರೆ. ನಾವು ವೋಟ್ ಮುಖಾಂತರವಾಗಿ ನಿಮ್ಮ ವಿರುದ್ಧವಾಗಿ ನಾವು ತಿರುಗಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, DKಶಿ ಅವರು ಇದನ್ನ ಗಂಭೀರವಾಗಿ ತಗೊಂಡು ಈ ಮತಾಂತರ ನಿಷೇಧ ಕಾಯ್ದೆನ ಇದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತು. ಅದ್ರ ಜೊತೆಗೆ ಏನು CDC ಅಂತ ತಗೊಂಡು CDC ಒಂದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಇತ್ತು, ಆಮೇಲೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು. 8 ವರ್ಷದ ಹೋರಾಟ ಇದೆ ನಮ್ಮ ಸಂಘಟನೆ. ಈ 8 ವರ್ಷದ ಹೋರಾಟದ ನಂತರ ನಮಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ನಮಗೆ ಆಯಿತು. ಅದ್ರ ಜೊತೆಗೆ ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದಮೇಲೆ ನಾವು ನಮ್ಮ ಎಲ್ಲ ಸಮುದಾಯದವರಿಗೆ ಅಂದ್ರೆ ಎಲ್ಲ ನಮ್ಮ ಡಿನಾಮಿನೇಷನ್ಗಳಿಗೆ ಎಲ್ಲ ರೀತಿಯೊಳಗೂ ಸವಲತ್ತು ಕೊಡಬೇಕು. ನಾವು KMC ಒಳಗಡೆ ಲೋನ್ ವಿಷಯದಲ್ಲಿ ನಾವು ಇದು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕಳೆದ ಬಾರಿ ಚೇರ್ಮನ್ ನಮ್ಮ ಶಾಂತಕುಮಾರ್ ಖಂಡಿಪುರದಲ್ಲಿ ಇದ್ರು. ಆಮೇಲೆ ಪ್ರತಿ ಒಂದು BJP ಸರ್ಕಾರ ಇದ್ದಾಗ ಪ್ರತಿ ವರ್ಷಕ್ಕೆ 100 ಕೋಟಿ ಕೊಡ್ತಾರೆ. ಈ 100 ಕೋಟಿ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಚರ್ಚ್ ರಿನೋವೇಷನ್, ಕಾಂಪೌಂಡು, ಆಮೇಲೆ ಸಮುದಾಯ ಭವನ ಆರ್ಗನೈಸ್ಗಳಿಗೆ 100 ಕೋಟಿ ಹಣ ಕೊಡ್ತಾರೆ. ಈ 100 ಕೋಟಿ ಹಣದಲ್ಲಿ ಇದು ಚರ್ಚ್ ಸಂಬಂಧಪಟ್ಟಂತೆ ಇದು ನಡೀತಾ ಇದೆ. ಇನ್ನು ಯಾರಿಗಾದ್ರು ಲೋನ್ ಬೇಕು, ಏನಾದರೂ ಆಗಬೇಕು ಅಂದ್ರೆ ಅವರು KMTC ಹೋಗ್ತಾ ಇದ್ರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗ್ತಾ ಇದ್ರು, ಅಲ್ಲೂ ಹೋಗಿ ಅಪ್ಲೈ ಮಾಡ್ಕೊಂಡು ತಗೊಳ್ತಾ ಇದ್ರು. ಈಗ ಇವರು 250 ಕೋಟಿ ಘೋಷಣೆ ಮಾಡಿ, ಈ 250 ಕೋಟಿ ಘೋಷಣೆ ಮಾಡಿದ್ರಲ್ಲಿ ಇವತ್ತು 84 ಕೋಟಿ ಬಿಡುಗಡೆ. ಈ 84 ಕೋಟಿ ಬಿಡುಗಡೆ ಮಾಡೋದಕ್ಕೆ 3 ವರ್ಷ ಬೇಕಾಗಿದೆ. ಈ 2 ವರ್ಷದ 84 ಕೋಟಿ ಇದು ಯಾರಿಗೆ ಬಿಡುಗಡೆ ಮಾಡೋದಂದ್ರೆ ಏನು ಲೋನ್ ಸ್ಕೀಮ್ಗಳಿಲ್ಲ, ಆ ಸ್ಕೀಮ್ಗಳಿಗೆ 60 ಕೋಟಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ಕೇಳಿದ್ವಿ ಅಲ್ಲಿ. ಇನ್ನು ಯಾವುದೇ ಚರ್ಚ್ ಕಾಮಗಾರಿಗಳಂದ್ರೆ ಕಳೆದ ಸರ್ಕಾರ ಇದ್ದಾಗ ಏನ್ ಹಣ ಬಿಡುಗಡೆ ಮಾಡಿತ್ತು ಆ 50%, ಆ ಇನ್ನು 50% ಅದು ಕೊಡಬೇಕು. ಅರ್ಧ ಬರ್ಧ ಚರ್ಚ್ ಆಗಿದೆಯಲ್ಲ, ಅರ್ಧ ಬರ್ಧ ಸಮುದಾಯ ಭವನ ಆಗಿದೆಯಲ್ಲ, ಅದಕ್ಕೆ ಕಟ್ಟಬೇಕಲ್ಲ. ಈಗ ಅದನ್ನ ಈ ಸರ್ಕಾರ ನಾವು 250 ಕೋಟಿ ನಾವು ಹಣ ಕೊಡ್ತೀವಿ ಅಂತ ಹೇಳಿ 85 ಕೋಟಿ ಕೊಟ್ಟು 85 ಕೋಟಿ ತಗೊಂಡು ಇಲ್ಲಿರುವ ಚೇರ್ಮನ್ ಜಾಪೇಟ್ ಅವರಾಗಿರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ಉಪಾಧ್ಯಕ್ಷಗಳಿರ್ಬೋದು, ಅಲ್ಲಿರ್ತಕ್ಕಂಥ ನಿರ್ದೇಶಕರುಗಳಿರ್ಬೋದು, ಇವರಿಗೆ ಇದನ್ನ ಕೇಳಿಗೆ ತಾಕತ್ತಿಲ್ಲ. ಈ ತಾಕತ್ತಿಲ್ಲ ಅಂದ್ರೆ ನಿಮಗೆ ಯಾಕೆ ಈ ಹುದ್ದೆ ನಿಮಗೆಲ್ಲ? ಇವತ್ತು ಈ ಚೇರ್ಮನ್ ಅವರು ಆಗಿರುವ 2 ವರ್ಷ ಆಯಿತು, ಒಂದೇ ಒಂದು ಜಿಲ್ಲಾ ಪ್ರವಾಸ ಮಾಡೋಕ್ಕಾಗಲಿಲ್ಲ. ರೈತರ ಮುಂದುವರೆದ ಕೇಳಲಿಕ್ಕೆ ಆಗಿಲ್ಲ. ಅಲ್ಲಿ ಹೋಗಿ ನಾವು ಮಾತಾಡಿದ್ರೆ ಏನಾದ್ರು ವಿಷಯ ನಾವು 1 ಗಂಟೆ ಮಾತಾಡ್ತಾರೆ, ಅದ್ರ ಬಗ್ಗೆ ಸರಿ ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ. 250 ಕೋಟಿ ಇವಾಗ ನಮಗೆ ಘೋಷಣೆ ಮಾಡಿಲ್ಲ, ಕೊಡಬೇಕಲ್ಲ, ನಮಗೆ ಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ರೈತರಿಗೆ ಬಹಳಷ್ಟು ಮೋಸ ಮಾಡ್ತಾರೆ. ರೈತರನ್ನ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ರೈತರು ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವರಿಗೆ ನಮಗೆ ಬೇರೆ ಗತಿನೇ ಇಲ್ಲ ಅಂತ ಹೇಳಿ
ಮೇಲೆ ಬಹಳ ಗೌರವ ಇದೆ ನಮಗೆ. ನಾವು ಅದಕ್ಕೋಸ್ಕರ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರ, ನಿಮ್ಮ ಸರ್ಕಾರಕ್ಕೋಸ್ಕರ. ಬಟ್ ನಮ್ಮನ್ನು ನೀವು ನಡೆಸ್ಕೊಳ್ತಾ ರೀತಿ ನಮಗೆ ಸರಿ ಇಲ್ಲ. ಅದ್ರ ಜೊತೆಗೆ ಏನು ನಮಗೆ ಚರ್ಚ್ ರಿನೋವೇಷನ್, ಕಾಂಪೌಂಡ್, ಸಮುದಾಯ ಭವನ, ಇಡೀ ಎಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಚರ್ಚ್ಗಳಿಗೆ ಇವಾಗ ಅಂದ್ರೆ ಈ ರಿನೋವೇಷನ್ಗೆ ದುರಸ್ತೀಕರಣ ಏನಿದೆಯಲ್ಲ ಅದಕ್ಕೆ ನಿಯರ್ಲಿ 1,000 ಕೋಟಿ ಬೇಕು. ನಿಯರ್ಲಿ 1,000 ಕೋಟಿ ಬೇಕು. ಈ 85 ಕೋಟಿ 2 ವರ್ಷದಲ್ಲಿ 85 ಕೋಟಿ ಕೊಟ್ಟವರು. ಇದು ಬಹಳ ನಮಗೆ